ಎಲ್ಲರಿಗೂ ಶರಣಾರ್ಥಿ. ವೇದಿಕೆಯಲ್ಲಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಹಾಗೆ ನಿರ್ದೇಶಕರು ಹಾಗೂ ಸದಸ್ಯರುಗಳು ಎಲ್ಲ ನಾವಿದ್ದೀವಿ. ನಾನು ಪ್ರಾಮಾಣಿಕವಾಗಿ ನನ್ನ ಹೇಳಿಕೆಯನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ಮುಂದೆ ಬಂದಿದ್ದೀನಿ. ನಾನೊಬ್ಬ ಪ್ರೌಢಶಾಲಾ ನಿವೃತ್ತ ಶಿಕ್ಷಕ ಲಿಂಗಪ್ಪ ಅಂತ, ಹಾಗೂ ನಾನು ಒಂದು ಸಮಾಜ ಸೇವಕ. ಹೇಳ್ತೀನಿ. ಈಗ ಇಲ್ಲಿ ಆರೋಪಗಳು ಕೆಲವು ಬಂದಾಗ ಯೂಟ್ಯೂಬ್ನಲ್ಲಿ ನಾನು ನೋಡಿದೆ. ನಾನು ಒಬ್ಬ ಸದಸ್ಯನಾಗಿ ಜವಾಬ್ದಾರಿಯುತವಾಗಿ ಅದರ ಪರಿಶೀಲನೆಗೋಸ್ಕರ ನಾನು ಕಾರ್ಯದರ್ಶಿಯವರಿಂದ ಮಾಹಿತಿಗಳನ್ನು ತಗೊಂಡಿದ್ದೀನಿ. ಅವರು ಹೇಳಿಕೆ ಮತ್ತು ಈ ಮಾಹಿತಿಗಳ ಪ್ರಕಾರ ನಾನು ಮಾತಾಡಕ್ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ಅಧ್ಯಕ್ಷರು ಹೇಳ್ದಂಗೆ ಸುಮಾರು 25-30 ವರ್ಷಗಳ ಹಿಂದೆಯೇ ಮೇಲೂರು ಸೇವಾ ಸಹಕಾರ ಸಂಘ ಕೃಷಿ ಪತ್ತಿನ ಸಹಕಾರ ಸೂಪರ್ ಸೈಡ್ ಆಗಿತ್ತು. ಅಲ್ಲಿ ನಾನು ಒಬ್ಬ ಮಾಜಿ ಡೈರೆಕ್ಟರ್ ಆಗಿದ್ದೆ ಆವತ್ತಿನ ಕಾಲಕ್ಕೆ. ಅದು ಆದ ಮೇಲೆ ನಮ್ಮ ಈ ವ್ಯಾಪ್ತಿಗೆ ಒಳಪಟ್ಟ ಹಳ್ಳಿಗಳನ್ನ ಆಗಲೇ ಹೇಳಿದ್ದಾರೆ. ಅಲ್ಲಿ ವ್ಯಾಪ್ತಿಗೆ ಒಳಪಟ್ಟ ಹಳ್ಳಿಗಳ ರೈತರ ಒಂದು ಸಮಗ್ರ ಕೃಷಿಗೆ ಸಹಕಾರಿಯಾಗುವಂತೆ ಅಂದಿನ ಅಧ್ಯಕ್ಷರುಗಳನ್ನ ನಾವು ಕೋರಿಕೆ ಮೇರೆಗೆ ಅರ್ಜಿಗಳನ್ನು ಸಲ್ಲಿಸಿ, ದಾಖಲಾತಿಗಳನ್ನು ಸಲ್ಲಿಸಿ, ನಾವು ಏನು ಸಬ್ ರಿಜಿಸ್ಟ್ರ್ ಆಫೀಸಿಂದ ನಮ್ಮ ಜಮೀನುಗಳನ್ನು ಅಡಮಾನ ಇಟ್ಟು ಕಾನೂನು ಪ್ರಕಾರ ನಾವು ಅರ್ಹತೆಯನ್ನ ಪಡ್ಕೊಂಡಿದ್ದೀವಿ. ಅರ್ಹತೆಯನ್ನ ಪಡ್ಕೊಂಡಿರೋದಕ್ಕೆ ಅವರು ಆಕ್ಷೇಪಣೆ ಮಾಡಿರೋದು ಮೊದಲನೆಯಾಗಿ ತಪ್ಪು. ಕಾನೂನು ಕ್ರಮವಾಗಿ 28ರ ಎ ಪ್ರಕಾರ ಸರ್ಕಾರದ ಆದೇಶ ಇದೆ. ಒಂದು. ಎರಡನೇದಾಗಿ, ಇತ್ತೀಚಿನ ಕ್ರಮಗಳಲ್ಲಿ ಸರ್ಕಾರ ಯಾವುದೇ ಒಬ್ಬ ರೈತ ಸಂಬಂಧಪಟ್ಟಂತಹ ವ್ಯಾಪ್ತಿಯಲ್ಲಿ ಆಸ್ತಿ ಇದ್ದು ವಾಸವಾಗಿದ್ದು ಅದರ ಫಲಾನುಭವವನ್ನು ಪಡೆಯಬಹುದು. 5 ಲಕ್ಷದಿಂದ 15 ಲಕ್ಷದವರೆಗೆ ಸಾಲವನ್ನು ಪಡೆಯಬಹುದು ಎಂಬ ಆದೇಶದ ಪ್ರತಿ ಇಲ್ಲಿದೆ. ಈ ನಮ್ಮ ಮೇಲೆ ಆರೋಪ ಮಾಡಿರುವ ಮಾನ್ಯ ನಾಯ್ಕರವರು ನನ್ನ ಅನಿಸಿಕೆ ಪ್ರಕಾರ ಅವರು ಪ್ರಾಮಾಣಿಕರೆಂದು ಭಾವಿಸುವುದಿಲ್ಲ. ಸರ್ಕಾರದ ನಿಯಮದ ಪ್ರಕಾರ ಕಾಯಿಲೆಗೆ ಒಳಪಟ್ಟಾಗ ವೈದ್ಯಕೀಯ ಬಿಲ್ಲನ್ನ ಒಂದು ಕಡೆ ಮಾತ್ರ ಪಡೆಯುವ ಅರ್ಹತೆ ಇದೆ. ಅವರು 2 ಕಡೆ ಅರ್ಹತೆಯನ್ನ ಪಡೆದುಕೊಂಡಿರುವ ದಾಖಲಾತಿಯನ್ನ ಸಂಗ್ರಹಿಸಿದ್ದಾರೆ. ಮೂರನೇದಾಗಿ, ಈ ಷೇರು ಖಾತೆಯ ಬದಲಾವಣೆಯ ಬಗ್ಗೆ ಇವರು AR ಮತ್ತು DR ಗಳಿಗೆ ಅನೇಕ ಬಾರಿ ಅರ್ಜಿಯನ್ನ ಸಲ್ಲಿಸಿರೋದ್ರ ಬಗ್ಗೆ ಅದು ತಿರಸ್ಕೃತವಾಗಿ ಸಂಬಂಧಪಟ್ಟ ದಾಖಲಾತಿಗಳಲ್ಲಿ ನಿಮ್ಮಲ್ಲಿ ಇಲ್ಲದಿರುವುದರಿಂದ ಅದನ್ನ ತಡೆ ಹಿಡಿಯಲಾಗಿದೆ. ಕಾರ್ಯದರ್ಶಿಯವರು ಸಕಾಲವಾದ ಕಾರಣಗಳನ್ನು ನೀಡಬೇಕು, ಮುಂದುವರಿಯಬಹುದು ಎಂಬ ಹೇಳಿಕೆಯ ಪ್ರತಿಯೂ ಇಲ್ಲಿದೆ. ಅದಾದ ನಂತರ ನಾವು ಬೇರೆ ಸಹಕಾರ ಸಂಘಕ್ಕೆ, ಪತ್ತಿನ ಸಹಕಾರಕ್ಕೆ ಸೇರಬೇಕಾದ್ರೆ ಸರ್ಕಾರದ ಕಾನೂನು ನಿಯಮವಿದ್ದರೂ ಕೂಡ ಅದು ಮಹಾಸಭೆಯ ಅಂತಿಮ ತೀರ್ಮಾನವಾಗಿರುತ್ತೆ. ನಾವು ನಮ್ಮ ವ್ಯಾಪ್ತಿಯ ಹಳ್ಳಿಗಳ ಮತ್ತೆ ಹೇಳಲ್ಲ ನಾನು, ನಮ್ಮ ವ್ಯಾಪ್ತಿಗೆ ಸಂಬಂಧಪಟ್ಟಗಳ ಹಳ್ಳಿಗಳು ಕಾನೂನು ಪ್ರಕಾರ ಸರ್ವ ಸದಸ್ಯರ ಸಭೆಯಲ್ಲಿ ಒಕ್ಕೊರಲಿನಿಂದ ಬಹುಮತದಿಂದ ಅಂಗೀಕರಿಸಲಾಗಿದೆ. ಅದರ ಪ್ರಕಾರ ಅವರು ತೀರ್ಮಾನಿಸುವ ಅಥವಾ ಆಕ್ಷೇಪಣೆ ಮಾಡುವ ಹಕ್ಕಿಲ್ಲ. ಹಾಗಾಗಿ ಅವರನ್ನ ಏನು ಸಂಘದಲ್ಲಿ ನಾನು ಕಂಡ ಮಟ್ಟಿಗೆ, ನಾನೇನು ಸಾಲ ಪಡೆದಿಲ್ಲ, ಅದ್ರ ವಿಚಾರ ಬೇರೆ. ನಮ್ಮ ಮಗ ಬಂದಿದ್ದಾರೆ, ನಾನು ಒಬ್ಬ ಸಂಘದ ಸದಸ್ಯ, ಹಿತೈಷಿ ಸಾಮಾಜಿಕ ಸೇವಕ. ಸಂಘದಲ್ಲಿ ಅನೇಕ ಬಾರಿ ಅಲ್ಲದ ಸಲ್ಲದ ಆರೋಪ, ಸಂಘ ವಿರೋಧಿ ಚಟುವಟಿಕೆಗಳನ್ನು ಮಾಡಿ ಸಂಘಕ್ಕೆ ಅಡಚಣೆಯನ್ನು ಉಂಟು ಮಾಡುವುದರಿಂದ
ಸರ್ವ ಸದಸ್ಯರು ಆಕ್ರೋಶಗೊಂಡು ಅಥವಾ ಅವರ ಬಗ್ಗೆ ಭಿನ್ನಾಭಿಪ್ರಾಯವನ್ನು ಹೊಂದಿ ಅವರನ್ನ ಸರ್ವಾನುಮತದಿಂದ ಸಂಘದ ಬಾಹಿರ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಎಂದು ಹೇಳಿ ಅವರನ್ನು ಅಮಾನತುಗೊಳಿಸುವ ಹಕ್ಕು ಸರ್ವ ಸದಸ್ಯರ ಸಭೆಗಿದೆ. ಆ ಪ್ರಕಾರ ಅವರನ್ನ ಅಮಾನತುಗೊಳಿಸಲಾಗಿದೆ. ಹಾಗಾಗಿ ಮೇಲಾಗಿ ರತ್ನರಾಯ್ಕರವರು ಆಧಾರ್ ಕಾರ್ಡ್ ಅನ್ನ ಇಲ್ಲಿದೆ ದಾಖಲೆ, ಆಧಾರ್ ಕಾರ್ಡ್ ಅನ್ನ 2 ಕಡೆ ಮಾಡಿಸಿ ಅವರ ವೋಟ್ ಮಾಡುವುದರಲ್ಲಿ ಮೈಸೂರು ಮತ್ತು ಇಲ್ಲಿ 2 ಕಡೆ ವೋಟ್ ಮಾಡ್ತಾ ಇದ್ರು. 2 ಕಡೆ ಅವರು ಏನು ನಾಗರಿಕ ಹಕ್ಕನ್ನು ಪಡ್ಕೊಂಡಿದ್ರು ಅನ್ನೋದಕ್ಕೆ ಆಧಾರ ಇಲ್ಲಿದೆ. ಇದ್ರ ಪ್ರಕಾರ ಹೋದ್ರೆ ಸಂಘದವರಾಗ್ಲಿ ವೈಯಕ್ತಿಕವಾಗಿ ನಾಗರಿಕನಾಗಿ ನಾವು ಬೇಕಾದ್ರೂ ಮಾನನಷ್ಟ ಅರ್ಜಿಯನ್ನ ಕಾನೂನು ಬಾಹಿರವಾಗಿ ಸ್ಟೆಪ್ ತಗೊಳ್ಬಹುದು. ಇಷ್ಟಲ್ಲದೆ ಇವರು ಏನು ಕೋರ್ಟ್ನಲ್ಲಿ ನಡೀತಾ ಇದೆ ಅನ್ನೋದು ವಿಚಾರ ಅದು ಕಾರ್ಯದರ್ಶಿಯವರಿಗೆ ಸಂಬಂಧಪಟ್ಟಿದ್ದು ಇರಬಹುದು. ಸಂಬಂಧಪಟ್ಟಿದ್ರು ಅವರನ್ನು ಅಮಾನತುಗೊಳಿಸಿ ಅಥವಾ ಕಾನೂನು ಬಾಹಿರ ಅಂತ ಹೇಳೋದಕ್ಕೆ ತಡೆಯಾಜ್ಞೆಯ ಪ್ರತಿ ಇಲ್ಲಿದೆ. ಹಾಗಾಗಿ ಮೇಲಿನ ಅಧಿಕಾರಿಗಳು ಇವರು ಸಂಘದಲ್ಲಿ ಅಡಚಣೆಯನ್ನ ಉಂಟು ಮಾಡಿರೋದ್ರಿಂದ ಈ ಸಂಘದ ಅಭಿವೃದ್ಧಿಯನ್ನ ತಡೆ ಹಿಡಿಯುವುದು ಅಧಿಕಾರಿಗಳು 2-3 ಬಾರಿ ಸಂಬಂಧಪಟ್ಟ ದಾಖಲೆಗಳಿಲ್ಲ ಅನ್ನುವ ಒಂದು ಅರ್ಜಿಯನ್ನ ಇವರಿಗೆ ರವಾನಿಸಿರೋದ್ರಿಂದ ಸಂಘದ ಚಟುವಟಿಕೆಗೆ ಈ ಭಾಗದ ರೈತರಿಗೆ ಬಹಳ ತೊಂದರೆಯಾಗಿದೆ. ಇದೇ ರೀತಿ ಅವರು ಮುಂದುವರೆದ್ರೆ ವೈಯಕ್ತಿಕವಾಗಿ ನಾಗರಿಕನಾಗಿ ಎಲ್ಲಾ ಸದಸ್ಯರ ಸಹಿ ಪಡೆದು ಅವರ ಮೇಲೆ ಏನಾದರೂ ಒಬ್ಬ ರೈತ ಸಾಲ ದೊರೆಯದೆ ಆಕಸ್ಮಿಕವಾಗಿ ಆತ್ಮಹತ್ಯೆಗೆ ಒಳಗಾದ್ರೆ ಅಥವಾ ಏನಾದ್ರೂ ಆದ್ರೆ ಅವರೇ ಜವಾಬ್ದಾರರಾಗ್ತಾರೆ. ಇದ್ರ ಬಗ್ಗೆ ಅವರ ಗಮನ ಯೂಟ್ಯೂಬ್ ಬಗ್ಗೆ ಹರಿಸಿ ಈ ಹೇಳಿಕೆಯನ್ನ ತಾವು ದಾಖಲಾತಿ ಮಾಡಿಕೊಂಡು ಸಂಘದ ಮೂಲಕ ನಾವು ಸಂಘವನ್ನೇ ಕೇಳ್ತೀವಿ. ತೊಂದರೆ ಆದ್ರೆ ಸಂಘದವರು ಇದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕಾಗತ್ತೆ. ಸಂಘದವರು ಸಾರ್ವಜನಿಕರಿಗೆ ತೊಂದರೆ ಆಗಿರೋದನ್ನ ಇದನ್ನ ರೆಕಾರ್ಡ್ ಮಾಡಿ ಮೇಲ್ಪಟ್ಟ ಅಧಿಕಾರಿಗಳಿಗೆ ಕಳಿಸ್ಬೇಕಾಗುತ್ತೆ. ನಾವು ಅಧ್ಯಕ್ಷರಿಗೆ ಆಗ್ಲಿ ಕಾರ್ಯದರ್ಶಿಯವರಿಗೆ ಆಗ್ಲಿ ಬೇಕಾದ್ರೆ ಇದ್ರ ಬಗ್ಗೆ ಚರ್ಚೆಗೆ ಒಂದು ಸಮಗ್ರ 2000 ಸದಸ್ಯರನ್ನು ಕರೆಸೋದಿಕ್ಕೆ ನಾವು ತಯಾರಾಗಿದ್ದೀವಿ. ದಯವಿಟ್ಟು ರತ್ನರಾಯ್ಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ರೈತರು ಅಂದ್ರೆ ಎಲ್ಲ ಒಂದೇ. ದೇಶಕ್ಕೆ ಬೆನ್ನೆಲುಬು ರೈತ ಮತ್ತೆ ಸೈನಿಕ. ಇಂತಹ ನಾಗರಿಕನಾಗಿ ಅವರು ಈ ರೀತಿ ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡೋದು ಅವರಿಗೆ ಶ್ರೇಯಸ್ಕರವಲ್ಲ. ಅವರಿಗೆ ಭಗವಂತ ಒಂದು ಜ್ಞಾನವನ್ನು ಕೊಡ್ಲಿ ಅಂತ ಪ್ರಾರ್ಥಿಸಿ ನಾನು ಮಾತು ಮುಗಿಸ್ತೇನೆ. ಹೌದು, ಈಗ ನೋಡಿ ಸರ್, ಅಲ್ಲ ಸರ್, ಈಗ ಅವರು ಮೊದಲು ಸರ್ ಅವರು